ನಾನು ಯೂಟ್ಯೂಬ್ ಲೈವ್ ಮಾಡಬೇಕಾದ್ರೆ ಗೊತ್ತಾಗಿದ್ದು, ಸೊ ತುಂಬ ಜನ ಜಾಯಿನ್ ಆಗಿರೋದ್ರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗ್ತಿರೋರು ಇದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಾಲದಲ್ಲಿ ಎಲ್ಲ ಮಕ್ಕಳುಗಳು, ಸ್ಟೂಡೆಂಟ್ಗಳು ಎಷ್ಟೇ ಅವರು ಟೈಮ್ ವೇಸ್ಟ್ ಮಾಡಲಿ, ಫೋನ್ ಇಟ್ಕೊಳ್ಳಿ, ಏನೇ ಮಜಾ ಮಾಡಲಿ, ಬಟ್ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಇರುತ್ತೆ. ಅದ್ರ ಜೊತೆಗೆ ತುಂಬ ಜನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS IPS ಪಾಸ್ ಮಾಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗಬೇಕು ಅಂತ ತುಂಬ ಎಫರ್ಟ್ ಹಾಕಿ ಅವರು ಅಭ್ಯಾಸನ ಮಾಡ್ತಾ ಇರ್ತಾರೆ. ಸೊ ಇಷ್ಟೇ ಅಲ್ಲ, ಬ್ಯಾಂಕ್ ರಿಲೇಟೆಡ್, ರೈಲ್ವೆ ರಿಲೇಟೆಡ್, ಎನಿ ಅದರ್ ಗೌರ್ಮೆಂಟ್ ಜಾಬ್ಸ್ ಅಲ್ವಾ. ಸೊ ಪ್ರಿಪೇರ್ ಆಗೋದು ಎಷ್ಟು ಮುಖ್ಯನೋ ಎಕ್ಸಾಮ್ಸ್ಗೆ ಓದಿ, ಸೊ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ ಪ್ರಿಪೇರ್ಡ್ ಆಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಆ್ಯಂಡ್ ತುಂಬ ಮೋಟಿವೇಶನ್ ಕೂಡ ಬೇಕಾಗಿರುತ್ತೆ. ಯಾಕಂದರೆ ಇವೆಲ್ಲ ಏನಂದರೆ ಒಂದೇ ಅಟೆಂಪ್ಟಿಗೆ ಪಾಸ್ ಆಗುವಂಥದ್ದಲ್ಲ. ಆಗಬಹುದು ಕೆಲವೊಬ್ಬರಿಗೆ, ಬಟ್ ಎಲ್ರಿಗೂ ಅಲ್ಲ. ಸೊ ಆವಾಗ ನಾವೇ ಸೋತ್ಬಿಟ್ಟೆ, ಸೊ ನಮ್ಮ ಮನಸ್ಸಿಗೆ ಒಂದು ಮೋಟಿವೇಶನ್ ಇಲ್ಲ ಅಂತ ಅಂದಾಗ ತುಂಬ ಹಿಂಸೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವಾಗ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಆ ಒಂದು ಎಕ್ಸಾಮ್ ಪಾಸ್ ಆಗೋದಿಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಬರೀ ಅದೊಂದು ಪರೀಕ್ಷೆ ಆಗಿರೋದಿಲ್ಲ. ಶ್ರಮ, ತಾಳ್ಮೆ, ಆತ್ಮವಿಶ್ವಾಸ ಆ್ಯಂಡ್ ನಿರಂತರ ಪ್ರಯತ್ನದ ಪರೀಕ್ಷೆ ಕೂಡ ಆಗಿರುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಸೊ ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ ಯಾರಿಗೂ. ಅದ್ರ ಹಿಂದೆ ತುಂಬ ಕಠಿಣವಾದ ಪರಿಶ್ರಮ ಇರುತ್ತೆ, ತ್ಯಾಗಗಳಿರುತ್ತೆ ಅಲ್ವಾ. ಸೊ ಈ ಪರೀಕ್ಷೆಗಳನ್ನ ಕಟ್ಟಿ ಪ್ರಾಕ್ಟೀಸ್ ಮಾಡ್ತಿರೋರು ಒಂದು ಕಡೆ ಆದರೆ, ಇನ್ನೂ ಸ್ವಲ್ಪ ಜನ ಮಾಡಬೇಕು, ಏನಾದರೂ ಎಕ್ಸಾಮ್ಸಲ್ಲಿ ಪಾಸ್ ಆಗಬೇಕು ಅನ್ನೋದು ಇರುತ್ತೆ. ಬಟ್ ಈ ಎಕ್ಸಾಮ್ಸ್ಗಳು ಹೆಸರು ಕೇಳಿದ ತಕ್ಷಣ ತುಂಬ ಹೆದರ್ಕೊಬಿಡ್ತಾರೆ. ನನ್ನಿಂದ ಆಗುತ್ತಾ, ನಾನು ಪಾಸ್ ಆಗ್ತೀನಾ, ಇಂಪಾಸಿಬಲ್ ಅಲ್ವಾ ಇದೆಲ್ಲ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರಲ್ವಾ. ಆ್ಯಂಡ್ ಈವನ್ ಎಕ್ಸಾಮ್ಸ್ಗೆ ಕಟ್ಟಿ ಓದ್ಕೋತಿರೋರು ಕೂಡ ಒಂದೊಂದ್ಸತಿ ಸೆಲ್ಫ್ ಡೌಟ್ ಬರುತ್ತೆ, ನಾನು ಮಾಡ್ತೀನಾ, ಪಾಸ್ ಆಗ್ತೀನಾ ಅಂತ. ಬಟ್ ಒಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಭಯ ಇದೆಯಲ್ಲ, ಸೊ ಅದೇ ಎಲ್ಲದಕ್ಕಿಂತ ದೊಡ್ಡ ಶತ್ರು. ಸೊ ನೀವು ಯಾವಾಗ ಕಾನ್ಫಿಡೆಂಟಿಂದ ಓಕೆ ನಾನು ಮಾಡ್ತೀನಿ ಅನ್ನೋದು ನೀವು ಮುಂದೆ ಹೋಗ್ತೀರಾ, ಸೊ ನಿಮ್ಮಲ್ಲಿ ಫಸ್ಟು ಕಾನ್ಫಿಡೆನ್ಸ್ ಬರಬೇಕು. ಸೊ ನೀವು ಕಾನ್ಫಿಡೆಂಟಾಗಿ ಇರಬೇಕು. ಸೊ ಅವಾಗ ಮಾತ್ರ ಏನಾದರೂ ಒಂದು ನೀವು ಅಚೀವ್ ಮಾಡೋದಕ್ಕಾಗುತ್ತೆ. ಸೊ ನೀವು ಎಷ್ಟು ದಿನದ ತನಕ ಭಯ ಪಡ್ತಾ ಇರ್ತೀರಾ, ಸೊ ಅಲ್ಲಿವರೆಗೂ ಆ ಕೆಲಸಗಳು ಆಗೋದಿಲ್ಲ. ಈಗ ನಾವು ಕಾಮನ್ ಆಗಿ ಮನೆಗಳೆಲ್ಲ ನೋಡಿದಾಗ ಈ ಇರುವೆಗಳೆಲ್ಲ ಗೋಡೆ ಮೇಲೆ ಹತ್ತಿರ್ತವೆ. ಸೊ ಕೆಲವೊಂದ್ಸತಿ ಕೆಳಗೆ ಬಿದ್ದೋಗ್ಬಿಡ್ತವೆ, ಮತ್ತೆ ಹತ್ಕೊಂಡು ಬರ್ತವೆ. ಆ ರೀತಿ ಮಾಡಿ ಮಾಡಿ ಒಂದ್ಸತಿ ಅದು ಮೇಲಕ್ಕೆ ಹತ್ತಿ, ಸೊ ಅದಕ್ಕೆ ಬೇಕಾಗಿರೋಂತಹ ಫುಡ್ನ ಅದು ತಗೊಳುತ್ತಲ್ವ. ಬಟ್ ಅದು ಎಷ್ಟು ಸತಿ ಸೋತಿರುತ್ತೆ, ಎಷ್ಟು ಸಲ ಕೆಳಗೆ ಬಿದ್ದಿರುತ್ತೆ ಅಲ್ವಾ. ಬಟ್ ಅದು ಯಾವತ್ತೂ ನಿಲ್ಲಿಸೋದಿಲ್ಲ, ಬಿಕಾಸ್ ಅದಕ್ಕೆ ಫುಡ್ ಬೇಕು ಅಲ್ವಾ. ಸೊ ಈ ಪರೀಕ್ಷೆಗಳೆಲ್ಲ ನಿಮ್ಮ ಫುಡ್ ರೀತಿ ನೀವು ಅಂದ್ಕೊಳ್ಳಿ. ನೀವು ಎಷ್ಟೇ ಸಲ ಸೋತ್ರೂ ಕೂಡ, ಫೇಲ್ ಆದರೂ ಕೂಡ ನಾನು ಮಾಡಲೇಬೇಕು ಅಂತ ನೀವು ಗಟ್ಟಿ ಮನಸ್ಸಿಂದ, ಆತ್ಮವಿಶ್ವಾಸದಿಂದ ನೀವು ಪ್ರಿಪೇರ್ ಆಗಿ, ಸೊ ನೀವು ಪಾಸ್ ಆಗೇ ಆಗ್ತೀರಾ. ಆ್ಯಂಡ್ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಯಶಸ್ಸು ಪಡಿಬೇಕಂದ್ರೆ. ಸೊ ಇದೆಲ್ಲ ನಮಗೆ ತುಂಬ ಅಗತ್ಯ ಆಗಿರುತ್ತೆ. ಯಾವುದ್ಯಾವುದು ಅಂತ ಹೇಳ್ತೀನಿ, ನೀವು ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ಓಕೆನಾ? ಫಸ್ಟ್ ಆಫ್ ಆಲು ನೀವು ಏನು ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಈ ಕಡೆ ಡಾಕ್ಟರ್ ಆಗಬೇಕು ಅಂದ್ಕೊಳ್ಳೋದು, ಆ ಕಡೆ IAS ಆಗಬೇಕು ಅಂದ್ಕೊಳ್ಳೋದು, ಇನ್ನೊಂದು ಕಡೆ IPS ಆಗಬೇಕು ಅಂದ್ಕೊಳ್ಳೋದು. ಸೊ ಈ ರೀತಿ ಮಾಡ್ಕೋಬೇಡಿ. ಫಸ್ಟು ಸ್ಪಷ್ಟವಾದ ಗುರಿ ಇಟ್ಕೊಳ್ಳಿ ಅಲ್ವಾ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು IASಗೆ ಟ್ರೈ ಮಾಡ್ತೀರಾ ಅಥವಾ IPSಗೆ ಟ್ರೈ ಮಾಡ್ತೀರಾ, ಸ್ವಲ್ಪ ಮಾರ್ಕ್ಸಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅದು ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಮೇ ಬಿ IFS ಸಿಗ್ಬೋದು ನಿಮಗೆ, ಅಥವಾ IAS ಬದಲು IPS ಸಿಗ್ಬೋದು. ಸೊ ಈ ರೀತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಯಾವುದು ಮ್ಯಾಕ್ಸಿಮಮ್ ನೀವು ಸ್ಕೋರ್ ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ಏನಾಗಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, IAS ಟ್ರೈ ಮಾಡ್ತಾರೆ, ಸಿಗಲ್ಲ, IPS ಸಿಗುತ್ತೆ. IPSಲ್ಲಿ ಇಟ್ಕೊಂಡೇನೆ ಮತ್ತೆ IASಗೆ ಅವರು ಅಭ್ಯಾಸ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ಕೋತಾರೆ. ನೆಕ್ಸ್ಟ್ ಎಕ್ಸಾಮ್ ಮತ್ತೆ IAS ಬರೀತಾರೆ. ಸೊ ಅವಾಗಲೂ ಕೂಡ IAS ಆಗ್ತಾರೆ, ಗೊತ್ತಾಯ್ತಾ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ವೇಸ್ಟ್ ಆಗೋದಿಲ್ಲ ಆ್ಯಕ್ಚುಲಿ. ಅರ್ಥ ಆಗ್ತಿದೆಯಾ? ಸೊ ಫಸ್ಟು ಸ್ಪಷ್ಟವಾದಂತಹ ಗುರಿನ ನೀವು ಇಟ್ಕೊಳ್ಳಿ. ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅಥವಾ IAS IPS ಈ ರೀತಿ ಆಗಬೇಕಾ. ಸೊ ಈ ಥರದನ್ನ ನೀವು ಫಸ್ಟ್ ಗುರಿ ಇಟ್ಕೊಳ್ಳಿ. ನಾನು ಇದ್ರ ಬಗ್ಗೆ ಬೇರೆ ಒಂದು ಗೋಲ್ಗಳ ಬಗ್ಗೆ ಮಾತಾಡ್ತಿಲ್ಲ, ಇನ್ನೂ ತುಂಬ ಇದ್ದಾವೆ ಅಲ್ವಾ. ಮ್ಯೂಸಿಷಿಯನ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಇದೆಲ್ಲ ಇದೆ. ಬಟ್ ನಾನು ಇವತ್ತು ಎಕ್ಸಾಮ್ ರಿಲೇಟೆಡ್ ಮಾತಾಡೋಕೆ ಬಂದಿರೋದ್ರಿಂದ ನಾನು ಜಸ್ಟ್ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಡ್ತೀನಿ. ಓಕೆನಾ? ಡಾಕ್ಟರ್, ಇಂಜಿನಿಯರ್, IAS IPS, ಸೊ ಈ ಥರ ಗೌರ್ಮೆಂಟ್ ಎಕ್ಸಾಮ್ಸ್ ಯಾವುದಾದ್ರೂ ಇದ್ದರೆ, ಸೊ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಈ ವಿಡಿಯೋ. ಓಕೆ? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಗುರಿನ ಡಿಸೈಡ್ ಮಾಡಿ, ಯಾವ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನ. ಓಕೆ? ನೆಕ್ಸ್ಟ್ ಅಂದರೆ ಟೈಮ್.
ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸಿ ಏಜ್ ಆಗ್ತಾ ಹೋಗುತ್ತೆ, ಆಮೇಲೆ ನೀವು ಅಟೆಂಪ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಆ್ಯಂಡ್ ಬಿಡು ನಾಳೆ ಓದೋಣ ನಾಡಿದ್ದು ಓದೋಣ ಅಂದ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗ್ತಾನೆ ಇರುತ್ತೆ, ನೀವು ಮತ್ತೆ ಆ ಟೈಮ್ನ ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದು ಲಿಮಿಟೆಡ್ ಆ್ಯಂಡ್ ಏನು ಅದಕ್ಕೆ ಅಂತಲೇ ಸೀಮಿತವಾಗಿರುವಂಥ ಟೈಮ್ನ ಇಟ್ಕೊಬಿಡಿ, ಓಕೆನಾ. ಸೊ ಇಷ್ಟು ಟೈಮಲ್ಲಿ ನಾನು ಓದ್ಕೋಬೇಕು, ಸೊ ಇನ್ನು ಮಿಕ್ಕಿದ ಟೈಮಲ್ಲಿ ಬೇರೆ ಏನಾದರೂ ಕೆಲಸಗಳಿದ್ರೆ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಟೈಮ್ನ ಫಿಕ್ಸ್ ಮಾಡಿ. ಆ್ಯಂಡ್ ಬೋರ್ ಆಗುತ್ತೆ ಓದಬೇಕಾದ್ರೆ ಅಲ್ವಾ, ಇಷ್ಟು ಓದೋಣ 1-2 hours, ಅದಾದಮೇಲೆ ಒಂದು 10 ನಿಮಿಷ ಮ್ಯೂಸಿಕ್ ಕೇಳೋಣ ಅಥವಾ ಸ್ವಲ್ಪ ಹೊರಗಡೆ ವಾಕ್ ಹೋಗಿ ಬರೋಣ. ಸೊ ಈ ರೀತಿ ಒಂದು ಟೈಮ್ನ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಮಯ ಓಡ್ತಾನೆ ಇರುತ್ತೆ, ನಿಮ್ಗೆ ಓದೋದಕ್ಕೆ ಕರೆಕ್ಟಾಗಿ ಟೈಮ್ ಸಿಗೋದೇ ಇಲ್ಲ. ನೆಕ್ಸ್ಟು ಎಲ್ಲರೂ ಮಾಡೋದು ದೊಡ್ಡ ತಪ್ಪೇನು ಗೊತ್ತಾ, ಇವತ್ತೊಂದು ಬೆಳಗಿಂದ ಸಂಜೆವರೆಗೂ ಓದ್ಕೊಬಿಡೋದು, ನಾಳೆ ಬೋರ್ ಆಗಿಬಿಡುತ್ತೆ ಬಿಡು ಅಂತ ಬಿಟ್ಬಿಡೋದು, ಮತ್ತು ನಾಡಿದ್ದು 1 hour ಓದೋದು, ಆಮೇಲೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು. ಸೊ ಈ ರೀತಿ ಮಾಡ್ತೀರ. ಸೊ ಯಾವಾಗ್ಲೂ ಪ್ರತಿದಿನ ಇಷ್ಟಿಷ್ಟು ಅವರು ಸೊ ನಾನು ಓದ್ಕೋಬೇಕು ಅನ್ನೋದನ್ನ ಅದಕ್ಕೆ ಫಿಕ್ಸ್ ಮಾಡಿ ಇಟ್ಬಿಡಿ, ಓಕೆನಾ. ಅಂದರೆ ನಿರಂತರವಾಗಿರಲಿ ಅಂತ ನಿಮ್ಮ ಒಂದು ಕಲಿಕೆ, ಓಕೆನಾ. ಇವತ್ತು ಓದ್ಬಿಟ್ಟು ನಾಳೆ ಬಿಡೋದು ಈ ರೀತಿ ಮಾಡಬೇಡಿ. ಇವತ್ತು 3 hours ಓದಬೇಕು, ನಾಳೆ 3 hours, ನಾಳೆ 3 hours. ಸೊ ಈ ರೀತಿ ಮಾಡ್ಕೊಂಡು ಹೋಗಿ. ಸೊ ಪ್ರತಿದಿನ ನಿಮ್ಮ ಒಂದು ಪ್ರಾಕ್ಟೀಸ್ ಇರಬೇಕು. ಒಂದಿನ ಓದಿ ಬಿಡ್ತೀನಿ ಅಂತಂದರೆ ಅದು ಆಗೋದಿಲ್ಲ, ಅರ್ಥ ಆಗ್ತಿದೆಯಾ. ಸೊ ನೀವು ಸ್ಯಾಕ್ರಿಫೈಸಸ್ ಮಾಡಲೇಬೇಕು, ಅರ್ಥ ಆಗ್ತಿದೆಯಾ. ಸೊ ಇದಿರೋದೇ ಈ ರೀತಿ, ನಾನು ಫಂಕ್ಷನ್ಗೆ ಹೋಗಂಗಿಲ್ಲ, ಮೊಬೈಲ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಇದು ಒಂದು ಲೈಫಾ ಅಂದ್ಕೊಂಡ್ರೆ ಒಂದನ್ನ ಪಡಿಬೇಕಂದಾಗ ಇನ್ನೊಂದನ್ನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಮೊಬೈಲ್ ನೋಡೋದಾಗ್ಲಿ, ಫಂಕ್ಷನ್ಸ್ಗೆ ಹೋಗೋದಾಗ್ಲಿ, ನೀವು ಜಾಬ್ ತಗೊಂಡ್ಮೇಲೂ ಮಾಡ್ಬೋದಲ್ವಾ, ಹೋಗ್ಬೋದಲ್ವಾ. ಸೊ ಹಾಗಾಗಿ ನಿರಂತರವಾಗಿ ಪ್ರತಿದಿನ ಇಷ್ಟಿಷ್ಟು ಓದಬೇಕು ಅಂದ್ಬಿಟ್ಟು ನೀವು ಓದ್ಕೊಳ್ತಾ ಹೋಗಿ. ಒಂದಿನ ಓದೋದು ಒಂದಿನ ಬಿಡೋದು ಆ ರೀತಿ ಮಾಡಬೇಡಿ, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಫಸ್ಟು ನಿಮಗೆ ಆತ್ಮವಿಶ್ವಾಸ ಇರಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ನಿಮ್ಮ ಮೇಲೇ ನಂಬಿಕೆ ಇಲ್ಲ ಅಂದರೆ ಜಗತ್ತಿನ ಯಾವುದೇ ಶಕ್ತಿ ಕೂಡ ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನನ್ನಿಂದ ಸಾಧ್ಯ ಆಗುತ್ತೆ, ಹಾಗೆ ಆಗುತ್ತೆ ಅನ್ನೋದನ್ನ ಫಸ್ಟ್ ನಂಬಿ. ಇವಾಗೆಲ್ಲ ಯಾರ್ಯಾರು IAS IPS ಆಗಿರ್ತಾರೆ ಅಥವಾ ಸರ್ಕಾರಿ ಜಾಬ್ಗಳನ್ನ ತಗೊಂಡಿರ್ತಾರೆ, ಅವ್ರು ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ ಅವ್ರು ಆಗ್ತಾರೆ ಆ ಥರ ಅಂತ. ಅವ್ರ ಮೇಲೆ ನಂಬಿಕೆ ಇಟ್ಟು ಓದಿ ಎಕ್ಸಾಮ್ ಬರೆದು ಅವರು ಪಾಸ್ ಆಗಿದ್ದಾರೆ. ಸೊ ಅವರು ಕೂಡ ನಾರ್ಮಲ್ ಪರ್ಸನ್ ಆಗಿದ್ರು ಇದಕ್ಕೆ ಮುಂಚೆ. ಸೊ ಅದೇ ರೀತಿ ನೀವು ಕೂಡ. ಸೊ ಯಾವತ್ತೂ ನಿಮ್ಮ ಮೇಲೆ ನೆಗೆಟಿವ್ ಮಾತಾಡ್ಕೋಬೇಡಿ, ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ, ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಯಾವಾಗಲೂ ಪಾಸಿಟಿವ್ ಥಿಂಕಿಂಗಲ್ಲಿ ಇರಿ. ಕೆಲವೊಂದ್ಸಲ ಮಾಕ್ ಎಕ್ಸಾಮ್ಸ್ಗಳಲ್ಲಿ, ಪ್ರಿಲಿಮ್ಸ್ಗಳಲ್ಲಿ ಫೇಲ್ ಆಗಬಹುದು ಅಲ್ವಾ, ಅಥವಾ ಮೇನ್ಸಿಗೆ ಹೋಗಿ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಬಹುದು. ಇದನ್ನೆಲ್ಲ ಆಗಲ್ಲ ಬಿಡು, ಈ ಥರ ಆಯ್ತಾ ಅಂದರೆ ನನ್ನಿಂದ ಆಗಲ್ಲ, ಅವನು ನನ್ನ ಫ್ರೆಂಡು ಕ್ಲಿಯರ್ ಮಾಡ್ಕೊಂಡ, ಇವಳು ಕ್ಲಿಯರ್ ಮಾಡ್ಕೊಂಡ್ಲು. ನೋ, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ನ ಇಟ್ಕೊಳ್ಳಿ, ಓಕೆನಾ. ನನ್ನಿಂದ ಆಗುತ್ತೆ, ಇದೆಲ್ಲ ನನಗೊಂದು ಎಕ್ಸಾಂಪಲ್ಸ್, ಇದೊಂದು ಕಲಿಕೆ ನನಗೆ, ಇಲ್ಲೇನು ತಪ್ಪು ಮಾಡಿದೆ ಕಲಿಯೋಣ, ನೆಕ್ಸ್ಟು ಇನ್ನೂ ಚೆನ್ನಾಗಿ ನಾನು ನನ್ನ ಒಂದು ಪ್ರಯತ್ನನ ಮೀರಿ ಎಕ್ಸಾಮ್ಸ್ನ ಬರೆಯೋಣ, ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ನೀವು ಯಾವತ್ತಿಗೂ ಕುಗ್ಬಾರ್ದು. ಕುಗ್ದನೆ ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಪಾಸಿಟಿವ್ ಥಿಂಕಿಂಗಲ್ಲಿ ಓದ್ಕೊಳ್ತಾ ಹೋಗಬೇಕು, ಅರ್ಥ ಆಗ್ತಿದೆಯಾ. ಆ್ಯಂಡ್ ಯಾವಾಗ್ಲೂ ಇನ್ನೊಬ್ರಿಗೆ ನೀವು ಹೋಲಿಸ್ಕೋಬೇಡಿ, ಓಕೆನಾ. ಪ್ರತಿಯೊಬ್ಬರ ಜೀವನ ಬೇರೆ ಇರುತ್ತೆ, ಪ್ರತಿಯೊಬ್ಬರ ಬ್ರೈನು ಬೇರೆ ಥರ ವರ್ಕ್ ಆಗುತ್ತೆ, ಪ್ರತಿಯೊಬ್ಬರ ಬಾಡಿ ಬೇರೆ ಥರ ವರ್ಕ್ ಆಗುತ್ತೆ ಅಲ್ವಾ. ಆ್ಯಂಡ್ ಪ್ರತಿಯೊಬ್ಬರ ಒಂದು ಎಬಿಲಿಟಿ, ಸಾಮರ್ಥ್ಯ ಕೂಡ ವಿಭಿನ್ನವಾಗಿರುತ್ತೆ. ಸೊ ಯಾವತ್ತೂ ಕಂಪ್ಯಾರಿಸನ್ ಮಾಡ್ಕೋಬೇಡಿ ನೀವು ಇನ್ನೊಬ್ರಿಗೆ. ಯಾವತ್ತೂ ಇಂತಹ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗಬೇಕಾದ್ರೆ ನೀವು ಇವುಗಳಿಗೆ ಬೇರೆಯವ್ರನ್ನ ಕಾಂಪಿಟೇಟರ್ ಆಗಿ ತೊಗೋಬೇಡಿ, ನಿಮಗೆ ನೀವೇ ಕಾಂಪಿಟೇಟರ್ ಆಗಿ. ಇವತ್ತಿಗಿಂತ ನೆಕ್ಸ್ಟ್ ಡೇ ನಾನು ಏನು ಚೆನ್ನಾಗಿ ಓದಿದೆ, ಏನು ತಿಳ್ಕೊಂಡೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಸೊ ನಿಮ್ಮ ಒಂದು ಕನಸು ದೊಡ್ಡದಾಗಿದೆ ಅಂತ ತಿಳ್ಕೊಬಿಡಿ, ನಿಮ್ಮ ಪರಿಶ್ರಮ ಕೂಡ ಅಷ್ಟೇ ಕಠಿಣವಾಗಿ ದೊಡ್ಡದಾಗಿ ಇದ್ದೇ ಇರುತ್ತೆ ಅಂತ ಅಕ್ಸೆಪ್ಟ್ ಮಾಡಿ, ಅರ್ಥ ಆಗ್ತಿದೆಯಾ. ಸೊ ಪ್ರತಿದಿನ ನಿಮಗೆ ಸಿಗ್ತಿರೋದು ಒಂದು ಹೊಸ ಅವಕಾಶ, ಹೊಸ ಉತ್ಸಾಹ ಅಂತ ತಿಳ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತಿಷ್ಟು ಓದಬೇಕು, ನಾನು IAS ಆಫೀಸರ್ ಹಾಗೆ ಆಗ್ತೀನಿ ಅನ್ನೋದನ್ನ ಪ್ರತಿದಿನ ಹೇಳ್ಕೊಳ್ಳಿ. ಎದ್ದೊಳಿ, ಒಂದೇ ಟೈಮಿಗೆ ಎದ್ದು ಓದಿ, ಓಕೆ. ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಬರೀತೀರಾ ನೀವು, ಓಕೆನಾ. ಸೊ ಇದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನೀವೇನು ಹೇಳ್ಕೊತೀರಾ ನಿಮ್ಮ ಮನಸ್ಸಿಗೆ, ಸೊ ಅದು ಪ್ರತಿ ದಿನ ಕಂಟಿನ್ಯೂ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ರೀತಿಲಿ ನೀವು ಇರ್ತೀರ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಕನಸು ಕಾಣೋದು ಮುಖ್ಯನೇ, ಆಯಿತಾ. ಆದರೆ ಅದಕ್ಕೋಸ್ಕರ ಕಷ್ಟಪಟ್ಟು ನಾವು ಒಂದು ಕೆಲಸ ಮಾಡೋದಾಗಲಿ ಅಥವಾ ದುಡಿಯೋದಾಗಲಿ ಮಾಡ್ತೀವಲ್ಲ, ಸೊ ಅದು ಇನ್ನೂ ಮುಖ್ಯ ಆಗಿರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಓದ್ತಿರೋ ಬುಕ್ಕುಗಳೇ, ಪುಸ್ತಕಗಳೇ ನಾಳೆ ನಿಮ್ಮ ಜೀವನದ ಕಥೆನ ಬರೀತವೆ, ಅರ್ಥ ಆಗ್ತಿದೆಯಾ. ಸೊ ಆಲ್ವೇಸ್ ಬಿ ಪಾಸಿಟಿವ್, ನಿಮ್ಮಿಂದ ಹಾಗೆ ಆಗುತ್ತೆ, ಎಲ್ಲೂ ಸೋಲ್ಬೇಡಿ, ಓಕೆನಾ. ಸೊ ಪ್ರಾಕ್ಟೀಸ್ ಮಾಡಿ. ಎಷ್ಟೋ ಜನ 10-12 ವರ್ಷ ಆದ್ರೂ
ಪ್ರಯತ್ನ ಪಡ್ತಾನೆ ಇರ್ತಾರೆ ಅಲ್ವಾ. ಸೊ ನಿಮ್ಮ ಏಜ್ ನೋಡ್ಕೊಳ್ಳಿ, ಇನ್ನೆಷ್ಟು ಅಟೆಂಪ್ಟ್ಸ್ ಉಳಿದಿದೆ ಅನ್ನೋದು ನೋಡ್ಕೊಳ್ಳಿ. ಸೊ ನಿಮ್ಮ ಪ್ರಯತ್ನ ಮೀರಿ ನೀವು ಮಾಡಿ, ಮಿಕ್ಕಿದ್ದನ್ನು ದೇವ್ರಿಗೆ ಬಿಡಿ. ಸೊ ಇಷ್ಟು ಹೇಳ್ತಾ ನಿಮಗೆ ಒಂದು ಪಾಸಿಟಿವಿಟಿನ ತಂದು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋಯಿಂದ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಗೈಸ್, ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ, ಓಕೆನಾ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.